Hi, good evening. Today we dealing about Cauchy root test. So, what is the concept of Cauchy root test, right? So, these are all tests are positive term series. So, like this, let us consider statement of Cauchy root test. Let us consider summation of un is a positive term series. Be a positive term series. Then limit of n tends to infinity un raised to 1 by n is equal to L. Un raised to power of 1 by n. So this is the statement of Cauchy root test. Value ಬಂದಿರ್ತದಲ್ಲ, if ಒಂದನೇದು if L is less than 1, it is that series is convergent. So if L is greater than 1, it is divergent. So clear? So this is the statement of Cauchy root test. ಏನಿಲ್ಲ, ಒಂದು ಪಾಸಿಟಿವ್ ಟರ್ಮ್ ಸೀರೀಸ್ ತಗೋತಾನ un ಅನ್ನೋದು. ಸೊ ಇದ್ರದ್ದು ಸ್ಟೇಟ್ಮೆಂಟ್ ಹೆಂಗೆ ಬರ್ಕೋತಾನೆ ಅಂತಂದ್ರೆ, ಸೊ nth ಟರ್ಮ್ un of power 1 by n, so limit of n tends to infinity that equal to value L ಬರಬೇಕು. L should be not equal to 0. So that L compare ಮಾಡ್ಕೋತಾನೆ, whether it is less than 1, that series is convergent. If L is greater than 1, so that series is divergent, right? So this is the statement of Cauchy root test. So what are total 3 ಟೆಸ್ಟ್ ಅದಾವು, ರೇಷಿಯೋ ಟೆಸ್ಟು, ಆಮೇಲೆ ರಾಬಿನ್ ಟೆಸ್ಟು, ಕಾಚಿ ರೂಟ್ ಟೆಸ್ಟ್. ಇನ್ನೊಮ್ಮೆ ರಿವಿಷನ್ ಮಾಡ್ತೀನಿ ನೋಡಿ. ರೇಷಿಯೋ ಟೆಸ್ಟು, ರಾಬಿನ್ ಟೆಸ್ಟು, ಸ್ಟೇಟ್ಮೆಂಟ್ ಹೆಂಗೆ ಬಿಡ್ಕೋಬೇಕು, ರಾಬಿನ್ ಟೆಸ್ಟು, ಕಾಚಿ ರೂಟ್ ಟೆಸ್ಟ್, ರೈಟ್? ಸೊ ಇದರದ್ದು ಸ್ಟೇಟ್ಮೆಂಟ್ ಏನಿತ್ತು, ರೇಷಿಯೋ ಟೆಸ್ಟ್ ಇದ್ದು ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ un plus 1 divided by un that equal to L ಇದ್ದಾಗ, if L is less than 1 ಇದ್ದಾಗ series is convergent. If L is greater than 1, that series is divergent. So ರಾಬಿನ್ ಟೆಸ್ಟ್ ದೊಳಗ ಸೊ ಫಾರ್ಮುಲಾ ಏನಿತ್ತು, ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ, ನೀವು ಫಾರ್ಮುಲಾ ಏನು ಇಟ್ಕೊಳ್ಳಿ, ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ n into un divided by un plus 1 minus of 1 is equal to L. If L is greater than 1 ಇತ್ತಂತಂದ್ರೆ, so that series is convergent. If L is less than 1 ಇತ್ತಂತಂದ್ರೆ, that series is divergent. So Cauchy root test ಅದು limit of n tends to infinity un raised to 1 by n that equal to L. If L is less than 1 ಇದ್ದಾಗ, that series is convergent. If L is greater than 1, that series is divergent. So ಹೆಂಗೆ ನೆನ್ಪಿಟ್ಕೋಬೇಕಂತಂದ್ರೆ, ರೇಷಿಯೋ ಟೆಸ್ಟು, ರಾಬಿನ್ ಟೆಸ್ಟು, ಕಾಚಿ ರೂಟ್ ಟೆಸ್ಟ್, ಹಿಂಗೆ ಟೆಸ್ಟ್ ನೆನ್ಪಿಟ್ಕೋರಿ. ಲೆಸ್ ದೆನ್ನು, ಗ್ರೇಟರ್ ದೆನ್ನು, ಲೆಸ್ ದೆನ್ನು ರೇಷಿಯೋ ಟೆಸ್ಟು, ಗ್ರೇಟರ್ ದೆನ್ನು ರಾಬಿನ್ ಟೆಸ್ಟದು. ಸೊ ಅಗೇನ್ ಲೆಸ್ ದೆನ್ನು, ಸೊ ಕಾಚಿ ರೂಟ್ ಟೆಸ್ಟ್. ಸ್ಟೇಟ್ಮೆಂಟ್ ಇದು ಇದರದ್ದು ತಿಳಿತಾ? ದೆನ್ ಹೌ ಟು ಪ್ರೂವ್ ದಿಸ್ ಕಾನ್ಸೆಪ್ಟ್ ಎದ್ರ ಮ್ಯಾಗ ಐತಿ, ದಟ್ ಟೆಸ್ಟ್ ಕಾನ್ಸೆಪ್ಟ್ ಎದ್ರ ಮ್ಯಾಗ ಐತಿ, ಈ ಕಾನ್ಸೆಪ್ಟು ಕಾಚಿ ರೂಟ್ ಟೆಸ್ಟ್ ಮ್ಯಾಗ ಐತಿ. ಸಾರಿ, ಅದು ವಿಡಿಯೋ ಸ್ಟ್ರಕ್ ಆಗಿರ್ತೈತಿ. ಸೊ ಪ್ರೂಫು ಕಾನ್ಸೆಪ್ಟ್ ಎದ್ರ ಮ್ಯಾಗ ಐತಿ, ಲಿಮಿಟ್ ಫಾರ್ಮ್ನಾಗ ಐತಿ. ಸೊ ಹೌ ಟು ಪ್ರೂವ್ ದಿಸ್, ಇನ್ನೊಂದ್ಸಲ ಸ್ಟೇಟ್ಮೆಂಟ್ ನೋಡ್ತೀನಿ ನೋಡ್ರಿ. ಸೊ ಒಂದು ಪಾಸಿಟಿವ್ ಟರ್ಮ್ ಸೀರೀಸಸ್ ಇರ್ತದ, un be a positive term series, then limit of n tends to infinity un raised to 1 by n, so that equal to L. ಸೊ ಇದ್ರದ್ದು ಎಕ್ಸಾಂಪಲ್ಸ್ ಹೆಂಗೆ ಬರ್ತಾವ ಅಂತಂದ್ರೆ, ಸೊ ಲೈಕ್ ದಿಸ್ 1 plus 2 plus 1 plus 1 raised to 1, so like this, ಹಿಂಗೆ summation of n raised to n ಹಿಂಗೆ ಬರ್ತದೆ ಅಂತಂದ್ರೆ 1 raised to 1 plus 2 raised to 2 plus 3 raised to 3 plus 4 raised to 4 plus so on ಹಿಂಗೆ ಬರ್ತದೆ. ಸೊ ಇದ್ರದ್ದು ಸಮೇಷನ್ ಮಾಡಿದ್ರೆ ಏನು ಬರ್ತೈತಿ, n raised to n. ಸಿರೀಸ್ ಹಿಂಗಿದ್ದು ಅಂತಂದ್ರೆ you should be apply Cauchy root test. So you know the examples. So 1 plus 1 by n raised to n, like this summation of this. ಟರ್ಮ್ಸ್ ಮೇಲೆ, ಟರ್ಮ್ಸ್ ಪವರ್ ಮೇಲೆ n ಇರ್ತೈತಿ, ನೆನ್ಪಿಟ್ಕೊಳ್ಳಿ. ಕೊಟ್ಟಂತ ಎಕ್ಸಾಂಪಲ್ಸ್ ಏನಲ್ಲ, ಕೊಟ್ಟಂತ ಎಕ್ಸಾಂಪಲ್ಸು ಇದು ಟರ್ಮ್ಸು, ಟರ್ಮ್ ಮೇಲೆ ಏನು ಇರ್ತೈತಿ, ಪವರ್ ಆಫ್ n ಇರ್ತದ. ಸೊ n ಇತ್ತಂತಂದ್ರೆ, ಸೊ ಇಟ್ ಈಸ್ ಎಕ್ಸಾಂಪಲ್ಸ್ ಆನ್ Cauchy root test. n ಇರಲಿಲ್ಲ ಅಂತಂತಂದ್ರೆ, ಸೊ ಇದ್ರ ಮೇಲೆ n ಇರಲಿಲ್ಲ ಅಂತ ಜಸ್ಟ್ ಹಿಂಗೆ ಇದ್ದು ಅಂತಂದ್ರೆ, ಸೊ ಇಟ್ ಶುಡ್ ಬಿ ಐ ದ ರೇಷಿಯೋ ಟೆಸ್ಟ್ ಆರ್ ರಾಬಿನ್ ಟೆಸ್ಟ್. ಇಷ್ಟೇ ಹಿಂಗೆ ನೋಡಿ. ಸೊ ಸಿರೀಸ್ ಮ್ಯಾಗ ಪವರ್ ಇದ್ದು ಅಂತಂದ್ರೆ Cauchy root ಟೆಸ್ಟು, ಸಿರೀಸ್ ಮ್ಯಾಗ ಪವರ್ ಇರಲಿಲ್ಲ ಅಂತಂದ್ರೆ ಐದರ್ ರೇಷಿಯೋ ಟೆಸ್ಟ್ ಆರ್ ರಾಬಿನ್ ಟೆಸ್ಟ್. ಕ್ಲಿಯರ್? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಕು. ಸೊ ಹೌ ಟು ಪ್ರೂವ್ ದಿಸ್?